ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ, ಇವತ್ತಿನ ದಿನ ಸಿಹಿ ನೀರಿನ ಮುತ್ತು ಕೃಷಿಯ ಪರಿಚಯ ಮಾಡ್ಕೊಳ್ಳೋಣ. ಈಗ ಒಬ್ಬ ಮಹಿಳೆ ಇದ್ದಾರೆ, ಅವ್ರಿಗೆ ಯಾವುದೇ ಒಂದು ಆಧಾರ ಇಲ್ಲ ಅಂತ ತಿಳ್ಕೊಳ್ಳೋಣ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಪಾಟ್ ಸೈಜ್ ಅಂದರೆ 6x8 ಫೀಟ್ ಜಾಗ ಅವ್ರ ಹತ್ರ ಇದೆ. ಟೆರೆಸ್ ಮೇಲೆ ಆಗಲಿ, ಹಿತ್ತಲಲ್ಲೇ ಆಗಲಿ, ಅಥವಾ ತಮ್ಮ ಜಮೀನಲ್ಲೇ ಆಗಲಿ, ಅಥವಾ ಮನೆ ಮುಂದೆ ಆಗಲಿ ಜಾಗ ಇದೆ ಅಂತ ಹೇಳಿದರೆ, ಅವರು 4ರಿಂದ 5 ಲಕ್ಷ ರೂಪಾಯಿ 6 ತಿಂಗಳಲ್ಲಿ ಯಾವ ರೀತಿ ಗಳಿಸ್ಬೋದು ಅಂತಕ್ಕಂಥದ್ದನ್ನು ನೋಡೋಣ. ಎಲ್ಲರೂ ದಯವಿಟ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಬಂದರೆ ಅರ್ಥ ಆಗ್ತದೆ ಯಾವ ರೀತಿ ಮಾಡ್ಬೋದು ಅಂಥೇಳಿ. ಇದರದ್ದು ಸಮಸ್ಯೆ ಏನು ಅಂತ ಹೇಳಿದರೆ, ಓನ್ಲಿ ಇಲ್ಲಿ ಅವೇರ್ನೆಸ್ ಅಥವಾ ಜಾಗೃತಿಯ ಒಂದು ಅವಶ್ಯಕತೆ ಇದೆ. ಎಲ್ಲಿ ಜಾಗೃತಿ ಇಲ್ವೋ ಅವ್ರಿಗೆ ಇದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅವ್ರಿಗೆ ತಿಳುವಳಿಕೆ ಎಲ್ಲಿರಲ್ವೋ ಅಲ್ಲಿ ಮಾಡೋಕ್ಕೆ ಕಷ್ಟ ಆಗ್ತದೆ. ಅದರಿಂದ ತಿಳುವಳಿಕೆಯನ್ನು ತೆಕ್ಕೊಳ್ಳೋಣ. ಎಲ್ಲ ಮಹಿಳೆಯರು ಇವತ್ತಿನ ದಿನ ಏನು ಅಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ. ಅದಕ್ಕೆ ಅದರ ಒಂದು ಅಂಗವಾಗಿ ಎಲ್ಲ ಮಹಿಳೆಯರನ್ನು ಎಚ್ಚೆತ್ತುಕೊಂಡು ಅವರನ್ನು ಆತ್ಮನಿರ್ಭರರನ್ನಾಗಿ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಮುತ್ತು ಕೃಷಿಯ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಮಹಿಳೆಯರು, ಸಾಮಾನ್ಯ ಮಹಿಳೆಯರು, ಯಾವುದೇ ದುಡ್ಡಿಲ್ಲ ಅವ್ರ ಹತ್ರ ಮತ್ತು ಯಾವುದೇ ಜಾಗ ಇಲ್ಲ ಅಂದರೂ ಕೂಡ 4ರಿಂದ 6 ಲಕ್ಷ ರೂಪಾಯಿ 6 ತಿಂಗಳಿಗೆ ತೆಗೆಯೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ, ಪರ್ಲ್ ಕಲ್ಚರ್ ಅಥವಾ ಸಿಹಿ ನೀರಿನ ಮುತ್ತು ಕೃಷಿಯ ಪರಿಚಯನ ಮಾಡ್ಕೊಳ್ಳೋದಾದರೆ, ಮೊದಲು ಮುತ್ತು ಕೃಷಿ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಮುತ್ತು ಕೃಷಿ ಅಂದರೆ ಇದು ಚಿಪ್ಪೆ ಕೃಷಿ ಅಥವಾ ಏನು ಕಪ್ಪೆ ಚಿಪ್ಪು ಕೃಷಿ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಏನು ಅಂದರೆ ಸಿಂಪಲ್ ಭಾಷೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಅದು ಚಿಪ್ಪೆಯಲ್ಲಿ ಹುಳುಗಳು ಬೆಳೆಯುತ್ತೇವೆ. ಆ ಹುಳ ತನಗೆ ಕೆಲವೊಂದು ಸಾರಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಥವಾ ತೊಂದರೆ ಆದಾಗ ಅದು ತನ್ನ ಒಳಗಡೆನೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸುಣ್ಣದ ರೂಪದ ಒಂದು ಪದಾರ್ಥವನ್ನು ತನ್ನ ಒಳಗಡೆನೆ ಡಿಪಾಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ತನಗೆ ಟೆನ್ಷನ್ ಆದಾಗೆಲ್ಲ ಕೆಲವೊಂದಿಷ್ಟು ರಸವನ್ನು ಸ್ರವಿಸ್ತದೆ. ಆ ರಸವೇ ಏನು ಅಂತ ಹೇಳಿದರೆ, ಒತ್ತಡಕ್ಕೊಳದ ಅಂಥ ರಸವೇ ಮುತ್ತು ಅಂತ ಹೇಳ್ಬೋದು. ಇಷ್ಟೇ ತುಂಬ ಸಿಂಪಲ್ಲಾಗಿ ಹೇಳ್ತಕ್ಕಂಥದ್ದು. ಇದು ಏನಾಗ್ತದೆ ಅಂತ ಹೇಳಿದರೆ, ನ್ಯಾಚುರಲಾಗಿ ಯಾವುದು ತಯಾರಾಗ್ತದೋ ಅದು ತುಂಬ ಶೈನಿಂಗಲ್ಲಿರ್ತದೆ. ಜೊತೆಗೆ ಅದು ತುಂಬ ಕಲರ್ಫುಲ್ ಆಗಿರ್ತದೆ ಮತ್ತು ತುಂಬ ಬೆಲೆ ಬಾಳೋದು. 200 ರೂಪಾಯಿದಿಂದ ಹಿಡಿದು 50 ಕೋಟಿವರೆಗೂ ಬೆಲೆ ಬಾಳುವ ಅಥವಾ ಅದಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳುವಂತಹ ಮುತ್ತುಗಳು, ರತ್ನಗಳು ಇದ್ದಾವೆ ಅಂತ ಹೇಳ್ಬೋದು. ಇವು ನ್ಯಾಚುರಲ್ ಆಗಿ ಏನು ಚಿಪ್ಪೆಗಳಿರ್ತಾವೋ ಅವು ತಯಾರು ಮಾಡ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದೆ ಬರೋಣ. ಅದನ್ನೇ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಎಲ್ರಿಗೂ ಗೊತ್ತಿದೆ, ಹೆಂಗಳೆಯರಿಗೆ ಆಭರಣಗಳಂದರೆ ತುಂಬ ಇಷ್ಟ, ಮುತ್ತು ರತ್ನಗಳಂದರೆ ತುಂಬ ಇಷ್ಟ. ಅವರು ಅದನ್ನು ಮೊದಲನೇದಾಗಿ ಧರಿಸ್ಲಿಕ್ಕೆ ಇಷ್ಟಪಡ್ತಾರೆ ಅಂತಕ್ಕಂಥದ್ದು ಒಂದನೇದಾದರೆ, ಅದನ್ನು ಫೈನ್ ಪೌಡರ್ ಮಾಡಿಕೊಂಡು ಅದನ್ನು ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಕೂಡ ಬಳಸಲಾಗ್ತದೆ ಮತ್ತು ಮೆಡಿಸಿನಲ್ಲಿ ಬಳಸಲಾಗ್ತದೆ. ತುಂಬ ವ್ಯಾಲ್ಯೂಯಬಲ್ಸು ಇರ್ತಕ್ಕಂಥ ಜಾಗಗಳೆಲ್ಲ ಬಳಸಲಾಗ್ತದೆ. ಮೆಡಿಸಿನ್ನು, ಪೇಂಟ್ಸ್, ಫಾರ್ಮುಲೇಷನ್ಸು ಅಲ್ಲೆಲ್ಲ ಬಳಸಲಾಗ್ತದೆ. ಬಟ್ಟೆಗಳಿಗೆ ಸ್ಟಿಚ್ ಮಾಡ್ತಾರೆ, ಜ್ಯುವೆಲರಿಯನ್ನು ಮಾಡ್ಕೋತಾರೆ. ಹಾಗೆ ತುಂಬ ಒಂದು ವಿಶೇಷವಾದ ಸ್ಥಾನಮಾನ ಉಂಟು ಈ ಇದಕ್ಕೆ, ಏನು ಮುತ್ತು. ಹಾಗೆ ಮುತ್ತಿಗೆ ಒಂದು ಫೇಮಸ್ ಆದಂಥ ಸ್ಥಳ ಅಂತ ಹೇಳಿದರೆ ನಮ್ಮ ಹೈದರಾಬಾದು. ಅಲ್ಲಿ ಅದನ್ನು ಮಾರಾಟ ನಡೀತದೆ. ಆದರೆ ಮುತ್ತು ಬೆಳೆಯೋದಕ್ಕೆ ಫೇಮಸ್ ಸಿಟಿ ಅಂತ ಹೇಳಿದರೆ ನಮ್ಮ ಚೆನ್ನೈನ ಟ್ಯುಟಿಕೊರಾನ್ ಅಂತ ಹೇಳ್ಬೋದು. ಅಲ್ಲಿ ಅದು ರಿಸರ್ಚ್ ಸೆಂಟರ್ ಇದೆ. ಅಲ್ಲಿ ಅದನ್ನು ರಿಸರ್ಚನ್ನು ಕೂಡ ಮಾಡಲಾಗ್ತದೆ ಅಂತಕ್ಕಂಥದ್ದು. ಇದು ವೆರಿ 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 ಕಾಸ್ಟ್ಲಿ ಮತ್ತು ತುಂಬ ಚೆನ್ನಾಗಿರ್ತಕ್ಕಂಥ ಇದು ಅಂತ ಹೇಳ್ಬೋದು. ಇನ್ನು ಆರ್ಟಿಫಿಷಿಯಲ್ ಆಗಿ ಪರ್ಲ್ಸ್ಗಳನ್ನು ಕೂಡ ತಯಾರು ಮಾಡ್ಬೋದು. ಹೇಗೆ, ನಾನು ಆವಾಗಲೇ ಹೇಳಿದ್ನಲ್ಲ, ಏನೇ ಒಂದು ಫೆಸಿಲಿಟಿ ಇಲ್ಲದಂಥ ಮಹಿಳೆ ಕೂಡ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಮುಂದೆ ಹೇಳ್ತಾ ಬರೋಣ. ಮೊದಲು ನೋಡೋಣ ಹಿಸ್ಟ್ರಿಯಲ್ಲಿ ಏನು ಹೇಳುತ್ತೆ ಅಂತಂದರೆ, ನಮ್ಮ ಎಲ್ಲ ಮೈಥಾಲಜಿಕಲ್ ಬುಕ್ಸ್ಗಳಲ್ಲೂ ಕೂಡ ಇದ್ರ ಬಗ್ಗೆ ಪರಿಚಯ ಇದೆ. ಅಂದರೆ ನಮ್ಮ 4000 ವರ್ಷದ ಹಿಂದಿನ ಭಾರತ ಪರಂಪರೆ ಇದ್ದು, ಅಲ್ಲಿ ಎಲ್ಲ ಇದರಲ್ಲೂ ತುಂಬ ಅಲ್ಲಿ ವೇದ ಪುರಾಣಗಳಲ್ಲಿ ಅಥವಾ ಬೈಬಲ್ಲು ಪುರಾಣಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಅದಲ್ಲದೆ ಈಜಿಪ್ಷಿಯನ್ಸು ಇಲ್ಲಿಂದ ಭಾರತದಿಂದ ಮುತ್ತುಗಳನ್ನು ತೆಗೆದುಕೊಂಡು ಹೋಗಿದ್ದು. ಅಲೆಕ್ಸಾಂಡರ್ ನಮ್ಮ ಇದರಿಂದ ಭಾರತದಿಂದ ಅಟ್ಯಾಕ್ ಮಾಡಿದಾಗ ಭಾರತದಿಂದ ಅವನು ಮುತ್ತು ರತ್ನಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಕ್ಕೆ ತುಂಬ ಉಲ್ಲೇಖಗಳಿವೆ ಅಂತ ಹೇಳ್ಬೋದು. ಅದಲ್ಲದೆ ಕ್ರಿಸ್ಟೋಫರ್ ಕೊಲಂಬಸ್ಸು ಭಾರತವನ್ನು ಹುಡುಕೊಂಡು ಸ್ಪ್ಯಾನಿಷ್ದಿಂದ ಬರ್ತಾನೆ. ಬಂದುಬಿಟ್ಟು ಅವನು ಇಲ್ಲಿಂದ ತೊಗೊಂಡು ಹೋಗಿರತಕ್ಕಂಥ ಮುತ್ತುಗಳಿಂದನೇ ಅವನು ಇದು ಪರ್ಲ್ ಏಜು ಅಂತ ಅವನು ಘೋಷಣೆ ಮಾಡ್ತಾನೆ. ಅಷ್ಟು ತುಂಬ ರಾಯಲ್ ಆಗಿರ್ತಕ್ಕಂಥ ಏರಿಯಾ ಅದು ಭಾರತ ಅಂತ ಹೇಳಿದರೆ, ಭರತ ಭೂಮಿ ಅಂತ ಹೇಳಿದರೆ ಅಂತ ಅವನು ಹೇಳ್ತಾನೆ ಅಂತಕ್ಕಂಥದ್ದು. ಅದಲ್ಲದೆ ತುಂಬ ಹಲವಾರು ಇದರಲ್ಲಿ ಪುಸ್ತಕಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಇನ್ನು ಅದ್ರ ಬಗ್ಗೆ ಹೇಳೋದಾದರೆ ಒಂದು 6 ಸ್ಪೀಸೀಸ್ ಇದ್ದಾವೆ. ಒಂದನೇದು ಪಿಂಕ್ಟಾಡಾ ಫುಕಾಟಾ ಅಂತಕ್ಕಂಥದ್ದು. ಇದು ಒಂದು ನಮ್ಮ ಭಾರತೀಯ ತಳಿ ಅಥವಾ ಸ್ಪೀಸೀಸ್ ಅಂತ ಹೇಳ್ಬೋದು. ಅದಲ್ಲದೆ ತುಂಬ ಇದ್ದಾವೆ. ಇಲ್ಲಿ ಯಾರೆಲ್ಲ ಬೇಕು ಪಾಸ್ ಮಾಡಿ ನೋಡ್ಕೊಳ್ಬೋದು. ನಾವು ಬೆಳೀತಾ ಇರೋದು ಪಿಂಕ್ಟಾಡಾ ಫುಕಾಟವನ್ನು ಬೆಳೀತಾ ಇದ್ದೀವಿ ಅಂತಕ್ಕಂಥದ್ದು.
ಹೇಗೆ ಇದು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಹೆಚ್ಚಾಗಿ ಸಬ್ ಟ್ರಾಪಿಕಲ್ ರೀಜನ್ ಅಂದರೆ ನಮ್ಮ ಭಾರತದ ಸುತ್ತಮುತ್ತ ಅಥವಾ ಏಷ್ಯಾ ಖಂಡದ ಸುತ್ತಮುತ್ತ ಇದನ್ನು ಬೆಳೆಯಲಾಗ್ತದೆ ಅಥವಾ ಸಿಗ್ತದೆ ಅಂತಕ್ಕಂಥದ್ದು. ಇದನ್ನು ಪರ್ಲ್ ಆಯಿಸ್ಟರ್ಸ್ ಅಂತ ಕೂಡ ಕರೀತಾರೆ. ಇದನ್ನು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು, ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬಂದಿದ್ದು ಅಂತ ಹೇಳಿದ್ರೆ ಗಲ್ಫ್ ಆಫ್ ಮನ್ನಾರು ಮತ್ತು ಗಲ್ಫ್ ಆಫ್ ಕಚ್ ಆ ಭಾಗದಲ್ಲಿ ತಿಳುವಳಿಕೆ ತುಂಬ ಇರೋದ್ರಿಂದನೇ ಆ ಗಲ್ಫ್ ಆಫ್ ಮನ್ನಾರ್ ಏನು ಟುಟಿಕೊರಾನ್ ಇದೆ ಮಡ್ರಾಸ್ದು ಅಥವಾ ಚೆನ್ನೈದು, ಅಲ್ಲಿ ಕೂಡ ಒಂದು ಇದರ ಬಗ್ಗೆ ರಿಸರ್ಚ್ ನಡೆದಿದೆ ಅಥವಾ ಸಂಶೋಧನೆ ನಡೀತಾ ಇದೆ ಅಂತಕ್ಕಂಥದ್ದು. ಗಲ್ಫ್ ಆಫ್ ಕಚ್ ನಾರ್ತ್ ವೆಸ್ಟರ್ನ್ ನಮ್ಮ ಗುಜರಾತ್ ಸೈಡ್ ಇದೆಯಲ್ಲ, ಅಲ್ಲಿಯೂ ಕೂಡ ಇದ್ರ ಬಗ್ಗೆ ತುಂಬ ಚೆಕ್‌ಗಳಾಗ್ತಾ ಇದ್ದಾವೆ. ಅದರ ಬಗ್ಗೆ ಚಿಪ್ಪೆಯ ಬೀಜದ ಕುರಿತಾಗಿರಲಿ, ಅಲ್ಲಿ ಪ್ಯಾರಾಸೈಟ್ ಕುರಿತಾಗಿರಲಿ, ಯಾವ ರೀತಿ ಬೆಳೀತಾರೆ, ಯಾವ ರೀತಿ ಅದನ್ನು ಪ್ಯಾಕ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು, ಪ್ರತಿಯೊಂದು ವಿಷಯವೂ ಇಲ್ಲಿ ಚರ್ಚೆ ಆಗ್ತಾ ಇದೆ ಅಂತಕ್ಕಂಥದ್ದು. ಕರ್ನಾಟಕ ಮತ್ತು ಭಾರತದಲ್ಲಿ ಮಸಲ್ಗಳ ವಿಧಗಳು, ಮಸಲ್ಸ್ ಅಂತ ಕರಿಬೋದು ಇದನ್ನು. ಮಸಲ್ಸ್ಗಳ ವಿಧಗಳು ಎಷ್ಟಿದ್ದಾವೆ, ಅವುಗಳನ್ನು ನಾವು ಟ್ಯಾಂಕ್ಗಳಲ್ಲಿ, ಸಿಮೆಂಟ್ ಟ್ಯಾಂಕ್ಗಳು ಅಥವಾ ಕೃಷಿ ಕೊಳಗಳಲ್ಲಿ, ಕೃಷಿ ಹೊಂಡಗಳಲ್ಲಿ ಯಾವ ರೀತಿ ಬೆಳಿಬಹುದು, ಕೊಳ ತಯಾರಿಕೆ ಮತ್ತು ನೀರಿನ ಗುಣಮಟ್ಟ ಯಾವ ರೀತಿ ಇರಬೇಕು, ಮಸಲ್ ಅಂಗರಚನೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು, ನ್ಯೂಕ್ಲಿಯಸ್ನಲ್ಲಿ ಏನು ವಿಧ ಅಂತಕ್ಕಂಥದ್ದನ್ನೆಲ್ಲ ಸ್ಟಡಿ ಮಾಡೋದು. ಫಸ್ಟು ನಾನು ಸಿಂಪಲ್ ಭಾಷೆಯಲ್ಲಿ ಹೇಳೋದಾದರೆ, ಈ ಕಪ್ಪೆ ಚಿಪ್ಪು ಅಥವಾ ಮಸಲ್ಸ್ಗಳೇನಿರ್ತವೆ ಇವು ಕ್ಲೋಸ್ ಆಗಿರ್ತವೆ. ಒಳಗಡೆ ಪ್ರಾಣಿ ಇದ್ದಾಗ ಕ್ಲೋಸ್ ಆಗಿರ್ತದೆ, ಯಾವಾಗ ಓಪನ್ ಆಗ್ತದೋ ಸತ್ತಿದೆ ಅಂತ ಅರ್ಥ. ಒಳಗಡೆ ಇರುವಾಗ ಅದಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಆಯಿತು, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯಿತು ಅಂದರೆ ಮುತ್ತುಗಳನ್ನು ತಯಾರು ಮಾಡ್ತಾ ಹೋಗ್ತದೆ. ಎಷ್ಟು ಹೆಚ್ಚಿನ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೋ ಅಷ್ಟು ಒಳ್ಳೆ ಗುಣಮಟ್ಟದ ಮುತ್ತುಗಳು ಬರ್ತವೆ ಅಂತಕ್ಕಂಥದ್ದು. ಕಲರ್ಗಳಲ್ಲೂ ಅಷ್ಟೇ, ಪ್ಯೂರ್ ವೈಟು, ಪ್ಯೂರ್ ಬ್ಲ್ಯಾಕಿಗೆ ತುಂಬ ಬೆಲೆ ಇದೆ ಅಂತಕ್ಕಂಥದ್ದು. ಇಲ್ಲಿ ನೋಡಬೇಕಾದದ್ದು ಏನು ಅಂತ ಹೇಳಿದರೆ, ಇದು ತುಂಬ ಅಲೆಗಳು ಎಲ್ಲಿ ಬರ್ತಾವೋ ಅಲ್ಲಿ ಇದು ತಯಾರು ಮಾಡಲ್ಲ, ಮುತ್ತುಗಳು ತಯಾರಿ ಆಗಲ್ಲ ಅಥವಾ ಮಸಲ್ಸ್ಗಳು ಚಿಪ್ಪೆಗಳು ಇರಲ್ಲ. ಇರ್ತಕ್ಕಂಥದ್ದು ತುಂಬ ಡೀಪ್ ವಾಟರಲ್ಲಿ, ಶಾಂತವಾದ ನೀರಿನಲ್ಲಿ, ಟ್ರಾನ್ಸ್ಪರೆಂಟ್ ಆದ ನೀರಿನಲ್ಲಿ, ಆಕ್ಸಿಜನ್ ರಿಚ್ ನೀರಿನಲ್ಲಿ, ತಳಹದ ಏನು ಬೆಡ್ ರಾಕ್ ಇರ್ತದೋ ಅಲ್ಲಿ ಸಿಕ್ಕಾಪಟ್ಟೆ ಆಹಾರದ ಒಂದು ಇರ್ತದೋ, ಆಹಾರದ ಅವಶ್ಯಕತೆ ಅಥವಾ ಸಿಗ್ತದೋ ಅಲ್ಲಿ ಈ ಚಿಪ್ಪುಗಳು ತಮ್ಮ ಒಂದು ತಯಾರಿಯನ್ನು ಮಾಡ್ಕೋತವೆ. ಪ್ಯೂರ್ ಚಿಪ್ಪುಗಳು ವೈಡ್ ತಾನೇ ಬೆಳ್ಕೊಂಡಿರತಕ್ಕಂಥವು ತುಂಬ ಗುಂಡಾಗಿರ್ತವೆ. ಆಮೇಲೆ ಕೆಲವೊಂದು ಹೃದಯ ಆಕಾರದಲ್ಲಿಯೂ ಇರ್ತವೆ. ಆದರೆ ನಾವೇನು ತಯಾರು ಮಾಡ್ತಾಯಿದ್ದೀವಿ, ಸ್ವಲ್ಪ ವಿನ್ಯಾಸದಲ್ಲಿ, ವೃತ್ತದಲ್ಲಿ ವ್ಯತ್ಯಾಸಗಳು ಬರ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದುವರಿಯೋಣ. ಅಲ್ಲಿ ನಾನು ಹೇಳಿದೆ, CMFRI ಅಂತಕ್ಕಂಥದ್ದು ಒಂದು ಮೆಡ್ರಾಸಲ್ಲಿ ಅಥವಾ ಚೆನ್ನೈನಲ್ಲಿದೆ, ಸೆಂಟ್ರಲ್ ಮರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು. ಅದು 1981ರಿಂದ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದೆ ಈ ಪರ್ಲ್ ಕುಚ್ಚಿ ಅಥವಾ ಮುತ್ತಿನ ಒಂದು ಬೆಳವಣಿಗೆಯಲ್ಲಿ. ಇಲ್ಲಿ ಏನೇನು ಬೇಕಾಗ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ಪ್ರಾಸೆಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಾಸೆಸ್ಸಲ್ಲಿ ಏನು ಇದೆ ಅಂತ ಹೇಳಿದರೆ, ಮೊದಲನೇ ಪ್ರಾಸೆಸ್ ಬಂದು ನಮ್ಮ ಸೈಟ್ಗಳು. ಈಗ ಆರ್ಟಿಫಿಷಿಯಲ್ ಆಗಿ ನಾವು ಮುತ್ತು ತಯಾರು ಮಾಡ್ತಾ ಇದ್ದೀವಲ್ವ, ಹಾಗಾದರೆ ಎಲ್ಲಿ ಮಾಡಬೇಕಂತ ಮಾಡಿದ್ದೀವಿ, ಆ ಸೈಟ್ ಹೇಗಿರಬೇಕು ಅಂತದನ್ನು ಮೊದಲು ನಾವು ಅರ್ಥ ಮಾಡಬೇಕು. ಸೈಟ್ ಹೇಗಿದೆ ಅಂತಾದಮೇಲೆ ನಾವು ಅಲ್ಲಿ ಫಾರ್ಮನ್ನು ಅಥವಾ ಕೃಷಿಗಾಗಿ, ಆ ಮುತ್ತು ಕೃಷಿಗಾಗಿ, ಸಿಹಿ ನೀರಿನ ಮುತ್ತು ಕೃಷಿಗಾಗಿ ನಮ್ಮ ಒಂದು ಫಾರ್ಮನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಮತ್ತು ನಾವು ಅದಕ್ಕೆ ಶೆಡ್ಯೂಲ್ ಮಾಡ್ಕೊಳ್ಬೇಕು. ಅಂದರೆ ಯಾವಾಗ ಮುತ್ತು ಅದನ್ನು ಚಿಪ್ಪೆಯನ್ನು ತಂದುಬಿಡಬೇಕು, ಮತ್ತು ಅದನ್ನು ಸೀಡಿಂಗ್ ಯಾವಾಗ ಮಾಡಬೇಕು. ಯಾಕಂದರೆ ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಸೀಡಿಂಗ್ ಮಾಡಬೇಕಾಗ್ತದೆ, ನಮ್ಮ ಪರಿಸ್ಥಿತಿಗೆ ಅದು ಅಡ್ಜಸ್ಟ್ ಆಗಬೇಕಾಗುತ್ತೆ. ಸೀಡಿಂಗ್ ಮಾಡಬೇಕು, ಆಕ್ಸಿಜನನ್ನು ಯಾವ ರೀತಿ ಕಂಟಿನ್ಯೂಸ್ ಸಪ್ಲೈ ಕೊಡಬೇಕು, ಅದಾದಮೇಲೆ ಅದಕ್ಕೆ ನಾವು ಅದನ್ನು ಕೊಯ್ಲನ್ನು ಯಾವಾಗ ಮಾಡ್ಕೋಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಪ್ರತಿಯೊಂದರದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಮತ್ತು ಮುತ್ತು ಶ್ರೇಣೀಕರಣ ಅಥವಾ ಗ್ರೇಡಿಂಗ್ ಅಂತ ಹೇಳ್ತೀವಿ, ಅದನ್ನು ಮೌಲ್ಯಮಾಪನ ಮಾಡೋದು, ಮಾರ್ಕೆಟಲ್ಲಿ ಎಲ್ಲಿ ಮಾರ್ಬೋದು, ಮತ್ತು ಜನಸಾಮಾನ್ಯರು ಏನು ತಪ್ಪನ್ನು ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಒಂದು ಸೆಲೆಕ್ಷನ್ ಆಫ್ ಫಾರ್ಮ್ ಸೈಟ್. ಯಾವ ಥರ ಫಾರ್ಮ್ ಸೈಟ್ ಇರಬೇಕು ಅಂತ ಹೇಳಿದರೆ, ಇದು ನ್ಯಾಚುರಲ್ ಆಗಿ ಎಲ್ಲಿರ್ತದೆ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳ್ದಂಗೆ ಸಮುದ್ರದ ಸೀ ಬೆಡ್ಡಲ್ಲಿ, ಅಂದರೆ ತುಂಬ ಕೆಳಹಂತದಲ್ಲಿ ಇರ್ತದೆ. ಆದರೆ ಏನು ಅಂದರೆ ಇದು ತೇಲ್ತಿರ್ತದೆ, ನಾನು ಭೂಮಿಗೂ ಟಚ್ ಆಗಲ್ಲ ಮತ್ತು ಮೇಲೆ ನೀರಿಗೂ ಮೇಲೆ ತೇಲಲ್ಲ. ಇದು ಎರಡರ ಮಧ್ಯದಲ್ಲಿ ತೇಲ್ತಾ ಇರ್ತದೆ ಅಂತಕ್ಕಂಥದ್ದು. ನೀರಿನ ಟಾಪ್ನಲ್ಲೂ ಇರಲ್ಲ, ಬಾಟಮಲ್ಲೂ ಇರಲ್ಲ, ತಳಹಂತದಲ್ಲಿ ಅಂದರೆ ನೆಲಕ್ಕೆ ಟಚ್ ಆಗಿಯೂ ಇರಲ್ಲ, ಮೇಲೆ ನೀರಿನಲ್ಲಿ ತೇಲ್ತಾ ಇರಲ್ಲ, ಮಧ್ಯದಲ್ಲಿ ತೇಲ್ತಾ ಇರ್ತದೆ. ಆದ್ದರಿಂದ ಆ ಪರಿಸ್ಥಿತಿಯನ್ನು ನಾವು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಬೇಕಾಗ್ತದೆ. ಎಲ್ಲಿ ರಾಕಿ ಮತ್ತು ಸ್ಯಾಂಡಿ ಸಾಯಿಲ್ ಇರ್ತದೋ ಅಲ್ಲಿ, ಸ್ಯಾಂಡಿ ತಳಹದಿ ಇರ್ತದೋ ಸಮುದ್ರದಲ್ಲಿ, ಅಲ್ಲಿ ಇದು ಬೆಳೀತದೆ. ಮತ್ತು ತುಂಬ ತೀರಾ ಜೋರಾದಂಥ ತೆರೆಗಳು ಎಲ್ಲಿರ್ತಾವೋ ಅಲ್ಲಿ ಇದು ಇರಲ್ಲ. ಎಲ್ಲಿ ಶಾಂತವಾದ ತೆರೆಗಳು ಅಥವಾ ಶಾಂತವಾದ ವಾತಾವರಣ, ಸಮುದ್ರದ ಮಧ್ಯದಲ್ಲಿ ಇದು ಇರ್ತದೆ. ಅದೇ ರೀತಿಯಾದ ವಾತಾವರಣನ ನಾವು ಆರ್ಟಿಫಿಷಿಯಲ್ ಆಗಿ ನಮ್ಮ ಹೊಲಗಳಲ್ಲಿ ಅಥವಾ ನಮ್ಮ ಜಮೀನು ಅಥವಾ ನಾವು ಎಲ್ಲಿ ಮಾಡ್ತಾ ಇದ್ದೀವೋ ಅಲ್ಲಿ ಅದನ್ನು ತಯಾರು ಮಾಡಬೇಕಾಗುತ್ತೆ. ಕೆಲವೊಂದು ಸಾರಿ ಏನು ಅಂತ ಹೇಳಿದರೆ, ಇದಕ್ಕೆ ಬೇಕಾಗಿರೋದು
ಕೆಲವೊಂದು ವಿಂಡ್ಸು ಮತ್ತು ಕರೆಂಟ್ಸು ಅಥವಾ ಸ್ಟ್ರಾಮ್ಸು ತುಂಬ ಜೋರಾದ ಗಾಳಿ, ಜೋರಾದ ಮಳೆ ಅದನ್ನೆಲ್ಲ ತಡೆಯುವಂಥ ರೀಫ್ಸ್ ಇರ್ತವೆ ನ್ಯಾಚುರಲ್ ಆಗಿ ಅಲ್ಲಿ ಸಮುದ್ರ ಮಟ್ಟದಲ್ಲಿ ಏನು ಬೆಟ್ಟಗಳು, ಗುಡ್ಡಗಳು, ರೀಫ್ಸ್ಗಳು ಅದು ತಡೀತಾ ಇರ್ತದೆ. ಅಂತಲ್ಲಿದು ತಯಾರಾಗ್ತಾ ಇರ್ತದೆ ಮುತ್ತುಗಳು. ಆದ್ದರಿಂದ ನಾವು ತಯಾರು ಮಾಡುವಂಥಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಕವರ್ ಮಾಡಿಡಬೇಕಾಗುತ್ತೆ. ಅದು ತುಂಬ ಜೋರಾದ ಗಾಳಿ, ತುಂಬ ಜೋರಾದ ಮಳೆ ಬಿತ್ತು ಅಂತ ಹೇಳಿದರೆ ಮುತ್ತುಗಳ ಒಂದು ಇಳುವರಿಯಲ್ಲಿ ವ್ಯತ್ಯಾಸ ಕಾಣ್ತದೆ ಅಂತಕ್ಕಂಥದ್ದು. ಇನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿದರೆ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಒಂದು ಹೊಂಡನೋ, ಟ್ಯಾಂಕೋ ಅಥವಾ ಸಿಮೆಂಟ್ ಟ್ಯಾಂಕ್‌ಗಳೋ, ಕೊಳಗಳೋ, ಆರ್ಟಿಫಿಷಿಯಲ್ ಆದಂಥ ಸಣ್ಣ ಒಂದು ಪಾಟ್ ಸೈಜಿಂದು ಪಾಲಿಥೀನಿಂದನೇ ಮಾಡಿರ್ತಕ್ಕಂಥ ಒಂದು ಸಣ್ಣ ಇದು ಏನಂತ ಹೇಳಿದ್ರೆ ತೊಟ್ಟಿಲು ಥರ ಸ್ಟ್ರಕ್ಚರ್ ಮಾಡ್ಕೊಳ್ಬೇಕು. ಜೋರಾದ ಗಾಳಿ, ಬಿಸಿಲು ಇದು ಬೀಳಬಾರ್ದು ಅಂಥೇಳಿ ಅದಕ್ಕೊಂದು ನೆರಳನ್ನೋ ಅಥವಾ ಮನೆಯ ಒಂದು ಅಡ್ಡ ಮನೆ ಬಂದಿರೋದು ಅಥವಾ ಗೋಡೆ ಬಂದಿರೋದು ಅದು ಯಾವುದನ್ನು ನೋಡಿಕೊಂಡು ನಾವಲ್ಲಿ ತಯಾರು ಮಾಡಬೇಕಾಗ್ತದೆ. ಆಮೇಲೆ ಅದಾದಮೇಲೆ ಸುತ್ತ ವಯರ್ ಮೆಷನ್ನು ಕೊಡಬೇಕಾಗ್ತದೆ. ಯಾಕೆ ಹೇಳಿ ಯಾವುದೇ ಪ್ರಾಣಿಯು ಬರಬಾರ್ದು ಹಾಗೆ. ಆಮೇಲೆ ಅದಕ್ಕೆ ಬೇಕಾದಂಥ ರ್ಯಾಫ್ಟಿಂಗನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ರ್ಯಾಫ್ಟಿಂಗ್ ಅಂತ ಹೇಳಿದರೆ ಅದು ನಾನು ಆವಾಗಲೇ ಹೇಳಿದೆ, ಈ ಮುತ್ತುಗಳ ಚಿಪ್ಪೆಗಳೇನಿರ್ತವೆ ತೀರಾ ಜಮೀನು ಮೇಲೂ ಇರಲ್ಲ, ನೀರಿನ ಮೇಲೂ ಇರಲ್ಲ, ಮಧ್ಯದಲ್ಲಿ ತೇಲ್ತಿರ್ತವೆ. ಆ ಥರ ತೇಲೋದಕ್ಕೆ ನಾವೇನು ಮಾಡಬೇಕು ಅಂದರೆ ಮೆಷ್ಷಿನ ಚೀಲಗಳನ್ನು ಹೊಲಿಬೇಕಾಗ್ತದೆ. ಮೆಷ್ಷಿನ ಚೀಲಗಳ ಹೊಲಿದು ಆ ಚಿಪ್ಪೆಗಳನ್ನು ಅದರಲ್ಲಿ ಇರಿಸಿ ಅಲ್ಲಿ ಇರಿಸಿ ನಾನು ಬೇಕಾದರೆ ಫೋಟೋ ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡ್ತೇನೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಂದ್ರೂ ತಿಳಿಸ್ಕೊಡ್ತೀನಿ. ಅದರಲ್ಲಿ ಇರಿಸಿ ಅದನ್ನು ತೂಗಾಕಬೇಕಾಗ್ತದೆ. ಅದು ತೇಲ್ತಾನೇ ಇರಬೇಕು ಅದು ಅಥವಾ ನೀರಿನ ಮಧ್ಯದಲ್ಲೇ ಚಿಪ್ಪೆಗಳು ಉಳಿಬೇಕು. ಆ ಮೆಸ್ಸಿನ ಚೀಲ ಉಳಿಬೇಕು ಅಂತ ಹೇಳಿದ್ರೆ ಅಥವಾ ಆ ಒಂದು ಏನು ನಾವು ಮಚ್ಚರ್ದಾಣಿ ಥರ ಒಂದು ಇದನ್ನು ಬಳಸ್ಕೊಂಡು ತೇಲಕ್ಕೆ ಮಾಡ್ತೇವೋ ಅದು ಕಂಟಿನ್ಯೂಸ್ ನೀರಲ್ಲಿ ತೇಲಬೇಕು ಅಂತ ಹೇಳಿದರೆ ಅದಕ್ಕೆ ವಾಟರ್ ಬಾಟಲ್ಗಳನ್ನು ಕೂಡ ಖಾಲಿ ವಾಟರ್ ಬಾಟಲ್ಗಳು ಅಥವಾ ಕಟ್ಟಿಗೆಗಳ ರ್ಯಾಫ್ಟ್ಗಳನ್ನು, ಕಟ್ಟಿಗೆಗಳ ತುಂಡುಗಳನ್ನು ಅಲ್ಲಿ ಕಟ್ಟಿ ನೀರಲ್ಲಿ ತೇಲ್ಬಿಡಬೇಕಾಗ್ತದೆ. ಅದರಿಂದ ಏನಾಗ್ತದೆ ಅಂದರೆ ಆ ಚಿಪ್ಪೆಗಳು ನೆಲವನ್ನು ಕಾಣಲ್ಲ, ಮಧ್ಯದಲ್ಲೇ ತೇಲ್ತಾ ಇರ್ತವೆ. ಮತ್ತು ಆವಾಗ ಆಕ್ಸಿಜನ್ ಸಿಕ್ಕಾಪಟ್ಟೆ ಆಕ್ಸಿಜನ್ ಬೇಕು ಅಂತ ಹೇಳಿದೆ ನಾನು. ಆಕ್ಸಿಜನ್ನಿಗೆ ನಾವು ಏನು ಮಾಡಬೇಕು ಅಂದರೆ ರೆಗ್ಯುಲರಾಗಿ ನಾವು ಸ್ಪ್ರಿಂಕ್ಲರಿಂದ ಅಲ್ಲಿ ನೀರನ್ನು ಬೀಳಿಸ್ತಾ ಇರಬೇಕು. ಅದರಿಂದ ಕಂಟಿನ್ಯೂಸ್ ಆಗಿ ಇದು ಆಗ್ತದೆ ಅಂತಕ್ಕಂಥದ್ದು. ಈಗ ಒಂದು ಕಾಟ್ ಸೈಜ್ ನಾನು ಹೇಳಿದೆ. ಕಾಟ್ ಸೈಜ್ ಇದಕ್ಕೆ ಏನು ಅಂತ ಹೇಳಿದ್ರೆ ಒಂದು 10,000 ಚಿಪ್ಪೆಗಳನ್ನು ನಾವು ಬೆಳೆಸ್ಬೋದು. ನೀವು ಅನುಕೂಲಕ್ಕೆ ತಕ್ಕಂಗೆ. ಈಗ ನೋಡಿ ಒಂದು ಕಾಟ್ ಸೈಜ್ ಅಂತ ಹೇಳಿದ್ರೆ 6x8 ಫೀಟ್ ಇದೆ. ಕಾಟ್ ಸೈಜ್ ಅಂದರೆ ಮನುಷ್ಯನ ಹೈಟು ಮತ್ತು ಅಗಲಕ್ಕೆ ತಕ್ಕನಾಗಿ ಇರುತ್ತಲ್ವ ಕಾಟು. ಆ ಕಾಟ್ ಸೈಜಿಗೆ 6x8 ಸೈಜಿಗೆ 10,000 ನಾವು ಏನು ಚಿಪ್ಪೆಗಳನ್ನು ಇರಿಸ್ಬೋದು. ಒಂದು ಚಿಪ್ಪೆಗೆ ಖರ್ಚು ಬಂದು ಒಂದು 20ರಿಂದ 50 ರೂಪಾಯಿ ಅಂದ್ಕೊಳ್ಳಿ. 50 ರೂಪಾಯಿ 20 ರೂಪಾಯಿನೇ ಆಗೋದು. ಆದರೆ 50 ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವನ್ ನಾವು ಅದು ಆ ಕಾಟಿಗೆ ಸುತ್ತ ಇದು ಕಟ್ಟಬೇಕಲ್ಲ, ಏನು ಅಂತ ಹೇಳಿದರೆ ಪಾಲಿಥೀನನ್ನು ಕಟ್ಕೊಂಡು ಅದನ್ನೇ ಪಾಂಡು ಅಂತ ತಯಾರು ಮಾಡ್ಕೊಳ್ಬೇಕು ಅಂತ ಹಿಡಿದ್ರೂ ಕೂಡ ಒಂದು 50 ರೂಪಾಯಿ. ಒಂದು ಚಿಪ್ಪೆಗೆ ತಗುಲೋ ವೆಚ್ಚ ಹೇಳಿದರೆ 50 ರೂಪಾಯಿ. ಆಮೇಲೆ ಒಂದು ಚಿಪ್ಪೆಯಲ್ಲಿ ಕನಿಷ್ಠ 3ರಿಂದ 4 ಮುತ್ತುಗಳಾಗ್ತವೆ. ಪ್ರತಿಯೊಂದು ಮುತ್ತು ಎಷ್ಟೇ ಕಳಪೆ ಮಟ್ಟದ ಮುತ್ತು ಬಂದರೂ ಕೂಡ 200ರಿಂದ 300 ರೂಪಾಯಿ. ಒಳ್ಳೆಯ ಸೈಜು, ಶೇಪು, ಕಲರು ಬಂತು ಅಂತ ಹೇಳಿದರೆ ಕೆಲವೊಮ್ಮೆ 1000 ಗಟ್ಟಲೆ ಕೊಡ್ತಾರೆ. ಅದರ ಲೆಕ್ಕ ಹಾಕ್ಕೊಂಡ್ರೆ ನಾವು ಅಷ್ಟರಲ್ಲಿ 4ರಿಂದ 6 ಲಕ್ಷ ರೂಪಾಯಿ ನಾವು ಆರಾಮಾಗಿ ಒಂದು ಪಾಟ್ ಸೈಜ್ ಒಂದು ಹೊಂಡನೋ ಅಥವಾ ಒಂದು ಟ್ಯಾಂಕನ್ನು ಮಾಡ್ಕೊಂಡು ಅದರಲ್ಲಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ನಾವು ಎಲ್ಲಿಂದ ಈ ಚಿಪ್ಪೆಗಳನ್ನು ತರೋದು, ಕಲೆಕ್ಟಿಂಗ್ ಆಯಿಸ್ಟರ್ಸ್ ಎಲ್ಲಿಂದ ತರ್ತೀವಿ ಅಂತ ಹೇಳಿದ್ರೆ ಸೀ ಬೆಡ್ಡಿಂದ ತರಬೇಕು. 20 ರೂಪಾಯಿ ತಗಲುತ್ತೆ ಅಂತ ಹೇಳಿದ್ನಲ್ಲ, ಆ ಖರ್ಚು ಇದೆ. ಮೊದಲನೇದಾಗಿ ಅವ್ರು ಯಾರು ತಂದು ಕೊಡ್ತಿರ್ತಾರೋ ಅಥವಾ ಪರಿಚಯ ಇದ್ದರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಕಾಮೆಂಟಲ್ಲಿ ತಿಳಿಸಿದ್ರೆ ನಾವು ಅಂಥ ಲಿಂಕ್ಗಳನ್ನು ಕೂಡ ಕೊಡ್ತೇವೆ. ಅವ್ರು ಯಾರು ತಂದು ಕೊಡ್ತಾರೋ ಅವರು ಮೊದಲು ಚಿಪ್ಪೆಗಳನ್ನ ತಂದುಕೊಟ್ಟು ಹೋಗ್ತಾರೆ. ತಂದುಕೊಟ್ಟು ನಾವು ಮಾಡ್ಕೊಂಡಿರೋಂಥ ಹೊಂಡಗಳಲ್ಲಿ ಅದನ್ನು ಇರಿಸಿ ತೇಲೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಹೋಗ್ತಾರೆ. 1-1.5 ತಿಂಗಳಾದಮೇಲೆ ಆ ಚಿಪ್ಪೆಗಳು ನಮ್ಮ ಹೊಲಕ್ಕೆ ಅಥವಾ ನಾವು ಎಲ್ಲಿ ಬೆಳೀತಾ ಇದ್ದೀವಿ ಅಲ್ಲಿಗೆ ಅಡ್ಜಸ್ಟ್ ಆಗ್ತವೆ. ತದನಂತರ ಬಂದುಬಿಟ್ಟು ಅಲ್ಲೇನು ಮಾಡ್ತಾರೆ ಅಂದರೆ ಸೀಡಿಂಗ್ ಮಾಡ್ತಾರೆ. ಅಂದರೆ ಸರ್ಜಿಕಲಿ ಇದನ್ನು ಓಪನ್ ಮಾಡಿಬಿಟ್ಟು ಜಸ್ಟ್ ಸ್ವಲ್ಪ ತುಂಬ ಡೆಲಿಕೇಟಾಗಿ ಓಪನ್ ಮಾಡಿ ಅಲ್ಲಿ ಮ್ಯಾಂಟಲ್ ಅಂತ ಒಂದು ಜಾಗ ಇರ್ತದೆ ಒಳಗಡೆ. ಅಲ್ಲಿ ತಮ್ಮ ಕಲ್ಚರನ್ನು ನಾವು ಮೊಸರನ್ನು ಹೆಪ್ಪಾಕ್ತೀವಲ್ಲ ಅದೇ ರೀತಿ ತಮ್ಮ ಕಲ್ಚರನ್ನು ಅಲ್ಲಿ ಸೀಡನ್ನು ಬಿತ್ತಿಬಿಡ್ತಾರೆ. ಬಿತ್ತಿ ಸ್ವಲ್ಪ ಅದಕ್ಕೆ ರೋಗ ಕೀಡಿಗಳು ಬರಬಾರ್ದು ಅಂಥೇಳಿ ಹೊಂಗೆ ಪೇಸ್ಟು ಮತ್ತು ಮೊರಿಂಗಾ ಅಥವಾ ನಮ್ಮ ಏನು ನುಗ್ಗೆ ಸೊಪ್ಪು ಏನಿರ್ತದೆ ಅದರ ರಸವನ್ನು ತೆಗೆದು ಅದರಲ್ಲಿ ಹಾಕ್ತಾರೆ. ಇಲ್ಲ ಅಂತ ಹೇಳಿದರೆ ಆ್ಯಂಟಿಬಯೋಟಿಕ್ಸ್ಗಳನ್ನು ಬರ್ತವೆ, ಅವನ್ನಾದರೂ ಹಾಕ್ಬೋದು. ಹಾಕಿ ಒಂದು 3 ದಿನ ಬಿಡ್ತಾರೆ. ಆವಾಗ 70:30 ಅಂದರೆ ಒಂದು 70 ಚಿಪ್ಪೆಗಳು ಬದುಕಿದರೆ ಒಂದು 30 ಚಿಪ್ಪೆಗಳು 100ರಲ್ಲಿ ಒಂದು 30 ಚಿಪ್ಪೆಗಳು ಸಾಯ್ತವೆ. ಅಂಥವುಗಳನ್ನ ಹೊರತೆಗೆದುಬಿಡಬೇಕು. ಯಾವುದು ಬದುಕ್ತದೋ ಅಂಥದ್ದನ್ನು ಗ್ರಾಫ್ಟಿಂಗ್ ಮಾಡಿ ಅಂದರೆ ಒಳಗಡೆನೆ ಬಿಡಬೇಕಾಗ್ತದೆ. ಈಗ ಅಲ್ಲಿ ಡಿಸ್ಟರ್ಬೆನ್ಸ್ ಆಯಿತಾ,
ಡಿಸ್ಟರ್ಬೆನ್ಸ್ ಆದಾಗೆಲ್ಲ ಆ ಹುಳ ಏನು ಮಾಡುತ್ತೆ, ತಯಾರು ಮಾಡುತ್ತೆ ಮುತ್ತು. ಡಿಸ್ಟರ್ಬೆನ್ಸ್ ಆಯಿತು, ಅದು ಮುತ್ತು ತಯಾರಾಗ್ತದೆ. ಒಂದು 4 ತಿಂಗಳಿಗೆ ಅದು ಒಂದೂವರೆ ತಿಂಗಳು ಅಡ್ಜಸ್ಟಿಗೆ ಆಗುತ್ತೆ. ಮತ್ತಿನ್ನು ಮುತ್ತು ಬೆಳೆಯೋಕ್ಕೆ 4 ತಿಂಗಳು. ಹೀಗೆ ಮಾಡಿದ್ರೆ ಒಂದು 3 ವರ್ಷ ಕಂಟಿನ್ಯೂಸ್ ಆಗಿ ನಾವು ಮುತ್ತು ತೆಗಿತಾ ಬರ್ಬೋದು ಅಂತಕ್ಕಂಥದ್ದು. ಈಗ ನಾವು ಅದರಲ್ಲಿ ಇನ್ಸರ್ಟ್ ಮಾಡಿ ಒಳಗಡೆ ಬಿಟ್ಟಿದ್ದೀವಿ. ಬಿಟ್ಟಾದಮೇಲೆ ಕೇರಿಂಗ್ ಆಯಿಸ್ಟರ್ ಅಂತ ಹೇಳಿದರೆ ಪದೇ ಪದೇ ಅದಕ್ಕೆ ಆಕ್ಸಿಜನ್ ಪ್ರತಿ 1 ಗಂಟೆಗೆ ಆಕ್ಸಿಜನ್ ಸಿಗ್ತೀಯೋ ಇಲ್ಲೋ ನೋಡಬೇಕು. ಇದಕ್ಕಾಗಿ ಕೆಲವೊಂದು ರೈತರು ಏನು ಮಾಡ್ತಾ ಇದ್ದಾರೆ ಇವತ್ತಿನ ದಿನ, ತಮಿಳುನಾಡಿನ ಅದೇನು CMTF ಹೇಳಿದ್ನೋ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಳಗಡೆ ಮೀನುಗಳನ್ನು ಬೆಳೀತಾ ಇದ್ದಾರೆ. ಯಾಕಂತ ಹೇಳಿದರೆ ಈ ಆಯಿಸ್ಟರಿಂದ ಬಂತಕ್ಕಂಥ ಕಲುಷಿತವನ್ನು ಆ ಮೀನುಗಳು ತಿನ್ನುತ್ತೆ. ಮೀನುಗಳು ಓಡಾಡ್ತಾ ಇರೋದ್ರಿಂದ ಅಲ್ಲಿ ಆಕ್ಸಿಜನ್ ಕ್ರಿಯೇಟ್ ಆಗಿಬಿಟ್ಟು ಅದಕ್ಕೆ ಆಕ್ಸಿಜನ್, ಈ ಚಿಪ್ಪೆಗಳಿಗೆ ಆಕ್ಸಿಜನ್ ಸಿಗುತ್ತೆ, ಮುತ್ತು ತಯಾರಿಕೆ ಒಳ್ಳೆ ಗುಣಮಟ್ಟದ ಬರುತ್ತೆ ಅಂತಕ್ಕಂಥದ್ದನ್ನು ಲಕ್ಷ್ಯದಲ್ಲಿಟ್ಕೊಂಡು ಮಾಡಲಾಗ್ತದೆ. ಎರಡೂ ಇದು ಬರುತ್ತೆ. ಆಮೇಲೆ ಅವು ಎರಡೂ ಬಳಸಿರ್ತಕ್ಕಂಥ ನೀರನ್ನು ಜಮೀನಿಗೆ ಗೊಬ್ಬರವನ್ನಾಗಿ ಕೂಡ ಬಳಸ್ಕೊಳ್ತಾ ಇದ್ದಾರೆ. ಆಮೇಲೆ ನ್ಯೂಟ್ರಲ್ pHನ್ನು ಮೇಂಟೈನ್ ಮಾಡಲಾಗ್ತದೆ ಅಂತಕ್ಕಂಥದ್ದು. ಇಷ್ಟು ಮಾಡಿದರೆ ಆಯಿತು, ಮುತ್ತು ಒಳ್ಳೆಯ ಮುತ್ತು ಸಿಗ್ತದೆ ನಮಗೆ ಅಂತಕ್ಕಂಥದ್ದು. ಇದೆಲ್ಲ ಅದಾದಮೇಲೆ ನಾವು ಹಾರ್ವೆಸ್ಟಿಂಗ್ ಮಾಡ್ಕೋಬೇಕು. ಹಾರ್ವೆಸ್ಟಿಂಗು ಅಂತ ಹೇಳಿದರೆ ಒಳ್ಳೆಯ ಮುತ್ತುಗಳನ್ನು ತಗೊಂಡು ಆವಾಗ ಮತ್ತೆ ಬರ್ತಾರೆ ಅವರು. ಒಟ್ಟು ನಮ್ಮ ಜಮೀನಿಗೆ 3 ಸರಿ ಬರ್ತಾರೆ. ಮೊದಲನೇದಾಗಿ ಚಿಪ್ಪೆಗಳನ್ನ ಇಳಿಸೋಕ್ಕೆ, ಎರಡನೇದು ಒಂದೂವರೆ ತಿಂಗಳ ನಂತರ ಸೀಡಿಂಗ್ ಮಾಡೋಕ್ಕೆ, ಅಂದರೆ ಸರ್ಜಿಕಲ್ ಆಪ್ರೇಷನ್ ಮಾಡಿ ಅದರಲ್ಲಿ ಸೀಡ್ ಬಿಟ್ಟೋಗೋಕ್ಕೆ, ಮೂರನೇದು ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋ ಟೈಮಿಗೆ ಬರ್ತಾರೆ. ಅವರೇ ಬಂದುಬಿಟ್ಟು ಯಾರು ನಮಗೆ ಕಲ್ಚರ್ನ ಕೊಟ್ಟಿರ್ತಾರೋ, ಸೀಡನ್ನು ಕೊಟ್ಟಿರ್ತಾರೋ ಅವರೇ ಬಂದುಬಿಟ್ಟು ಖರೀದಿ ಮಾಡಿಕೊಡ್ತಾರೆ. ಅದನ್ನು ಮೊದಲು ಗ್ರೇಡಿಂಗ್ ಮಾಡ್ಕೊಳ್ಬೇಕು. ಯಾವ ಒಳ್ಳೆಯದಿದೆ ಅಂತಕ್ಕಂಥದ್ದನ್ನು ಗ್ರೇಡಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಒಳ್ಳೆಯ ಗ್ರೇಡಿಂಗ್ ಅಂದರೆ ಸಣ್ಣ ಜಾಗದಲ್ಲಿ ಮುತ್ತು ಕೃಷಿ ಹೇಗೆ ಪ್ರಾರಂಭಿಸಿದ್ವಿ ಗೊತ್ತಾಯಿತು. ಒಳ್ಳೆಯ ಡಿಸೈನರ್ ಪ್ರೀಮಿಯಂ ಮುತ್ತುಗಳನ್ನ ಹೇಗೆ ತಯಾರು ಮಾಡಬೇಕಂತ ಗೊತ್ತಾಯಿತು. ಈಗ ಅವ್ರು ಬಂದುಬಿಟ್ಟು ಅದನ್ನು ಗ್ರೇಡಿಂಗ್ ಮಾಡ್ತಾರೆ. ಗ್ರೇಡಿಂಗ್ ಮಾಡೋದು ಅಂತ ಹೇಳಿದರೆ ಯಾವ್ದು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಸೈಜ್ ಚೆನ್ನಾಗಿದೆ, ಶೇಪ್ ಚೆನ್ನಾಗಿದೆ ಎಲ್ಲವನ್ನು ನೋಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಲೆಕ್ಟ್ ಮಾಡಿ ಈ ಮುತ್ತಿಗೆ ಇಷ್ಟು ರೇಟು ಅಂತ ಫಿಕ್ಸ್ ಮಾಡ್ತಾರೆ. ಆ ಎಲ್ಲವನ್ನು ಓಪನ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ಕೋತಾರೆ. ಒಂದೊಂದರಲ್ಲಿ 3, 4, ಕೆಲವೊಂದು ಸಾರಿ 15, 20 ಬರ್ತವೆ. ಅದನ್ನು ನಮ್ಮ ಆಹಾರ ಅದಕ್ಕೆ ಎಷ್ಟು ಕೊಟ್ಟಿದ್ದೀವಿ, ಆಮೇಲೆ ಅದಕ್ಕೆ ಆಕ್ಸಿಜನ್ ಎಷ್ಟು ಕೊಟ್ಟಿದ್ದೀವಿ ಅಂತ ಮೇಲೆ ಒಳ್ಳೆ ಮುತ್ತುಗಳ ಪ್ರೊಡಕ್ಷನ್ ಆಗುತ್ತೆ. ಅದಾದಮೇಲೆ ಅದನ್ನು ಮುತ್ತುಗಳನ್ನು ಅವ್ರು ಹಾರ್ವೆಸ್ಟ್ ಮಾಡಿಕೊಂಡು ಹೋಗ್ತಾ ನಮಗೆ ಪೇಮೆಂಟನ್ನು ಮಾಡಿಬಿಟ್ಟು ಹೋಗ್ತಾರೆ ರೈತ ಬಾಂಧವರೇ. ಅದರಿಂದ ಇದು ಮಾಡ್ಕೋಬೇಕು. ಇನ್ನು ಇನಿಷಿಯಲ್ ಖರ್ಚಿದೆಯಲ್ಲ, ಒಂದು 50,000 ಖರ್ಚು ಬರ್ಬೋದು ಅಂತ ಹೇಳಿದ್ನಲ್ಲ ಒಂದು ಪಾಟ್ ಸೈಜ್ಗೆ. 50,000 ಖರ್ಚು ಹೇಗೆ ಮಾಡೋದು, ಮತ್ತು ಅದಕ್ಕೆ ಬ್ರ್ಯಾಂಡಿಂಗು ಬೆಲೆ ಹೇಗೆ ನಿಗದಿಪಡಿಸೋದು, ಅದು ಎಲ್ಲರ ಬಗ್ಗೆ ಕಮೆಂಟಲ್ಲಿ ತಿಳಿಸಿದರೆ ಪರಿಚಯ ಮಾಡಿಕೊಡ್ತೇವೆ. ಅದಲ್ಲದೆ ಸರ್ಕಾರಿ ಕೆಲವೊಂದು ಯೋಜನೆಗಳಿದ್ದಾವೆ, ಸಾಲ ಕೊಡೋ ಯೋಜನೆಗಳಿರ್ಬೋದು, ಮಾರ್ಗದರ್ಶನ ಯೋಜನೆಗಳಿರ್ಬೋದು, MSME ಕುರಿತಾಗಿ ಏನಾದರೂ ಇತ್ತು ಅಂತ ಹೇಳಿದರೆ ಅದ್ರ ಬಗ್ಗೆ ಕೂಡ ತಾವು ತಿಳಿಸಿದಲ್ಲಿ ತಮಗೆ ಹೇಳಲಾಗ್ತದೆ. ಯಾವ ರೀತಿ ಮಾಡಬೇಕು ಅಂತ ಹೇಳಲಾಗ್ತದೆ. ಇಲ್ಲ ಅಂತ ಹೇಳಿದರೆ ತಾವು ಮದ್ರಾಸಿನ ಅಥವಾ ಟ್ಯುಟಿಕೋರಾನ್ ರಿಸರ್ಚ್ ಸೆಂಟರ್ ಏನಿದೆ ಅಲ್ಲಿಯೂ ಕೂಡ ತಮ್ಮ ತರಬೇತಿಯನ್ನು ಪಡಿಬೋದು. ಎಲ್ಲ ಮಹಿಳೆಯರು ಹೆಚ್ಚಾಗಿ ನಾನು ಪೇಷನ್ಸ್ ಬೇಕಿದ್ದಕ್ಕೆ ಎಲ್ಲ ಮಹಿಳೆಯರು ಪೇಷನ್ಸಿಂದ ಇದನ್ನು ಮಾಡ್ಕೊಳ್ಳಿ, ತುಂಬ ಖುಷಿಯಾಗಿರಿ ಅಂತ ಹೇಳ್ತಾ, ಕೆಲವೊಂದು ಎನಿಮೀಸ್ ಬರ್ತವೆ, ಅಂದರೆ ಅದನ್ನು ತಿನ್ನೋಕ್ಕೆ ಅಂತ ಬರ್ತವೆ. ಎಂತಲ್ಲಿ ಅಂದರೆ ನ್ಯಾಚುರಲ್ಗೆ ಎಲ್ಲಿ ಬೆಳಿತಿರ್ತೀವಲ್ಲ ಅಲ್ಲಿ ಕೆಲವೊಂದು ಮೀನುಗಳು ಬರ್ತವೆ. ಬಟ್ ನಾವು ಆರ್ಟಿಫಿಷಿಯಲ್ ನಮ್ಮ ಹೊಲದಲ್ಲೋ ಅಥವಾ ಏನೋ ಕೆರೆಗಳಲ್ಲೋ, ಹೊಂಡಗಳಲ್ಲೋ ಅಥವಾ ಮನೆಯಲ್ಲೋ, ಹಿತ್ತಲಲ್ಲೋ ಎಲ್ಲೋ ಮಾಡ್ಕೋತಿದ್ದೀವಿ, ಅಥವಾ ಟೆರೆಸ್ ಮೇಲೆ ಕೂಡ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಬೆಂಗಳೂರು ಅಂತ ಊರಲ್ಲಿ. ಎಲ್ಲಿ ಮಾಡ್ಕೋತೀವೋ ಅಲ್ಲಿ ಬೇಕು ಅಂತ ಹೇಳಿದರೆ ಈ ಎನಿಮೀಸ್ ಯಾವುದೂ ಇರಲ್ಲ. ಓನ್ಲಿ ಥಿಂಗ್ ಅಂದರೆ ಜೋರಾಗಿ ಗಾಳಿ ಏನಾದರೂ ಬೀಸ್ತು ಅಂತ ಹೇಳಿದರೆ ಅದನ್ನು ಒಂದು ಸ್ವಲ್ಪ ತಡೆ ಹಿಡಿಬೇಕಾಗ್ತದೆ. ಅದಕ್ಕೆ ನಾವು ಹಿಂದೆ ಮೆಷನ್ನು ಕಟ್ಟಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಕೊನೆಯದಾಗಿ ಇವತ್ತಿನ ಟ್ಯಾಗ್ಲೈನ್ ಬಂದುಬಿಟ್ಟು, ಸಾಧ್ಯವಾದರೆ ಸಹಾಯ ಮಾಡಿ, ಇಲ್ಲದಿದ್ದರೆ ಕೈ ಕೊಟ್ಕೊಂಡು ಸುಮ್ಮನೆ ನಡೆಯೋದನ್ನು ನೋಡ್ತಾ ಇರಿ. ನಿಮಗೆ ಸಹಾಯ ಮಾಡಲಾಗದೇ ಇದ್ದರೆ ನೋಯಿಸುವುದನ್ನು ಪ್ರಯತ್ನಿಸಬೇಡಿ ಅಂತ ಎಲ್ಲೋ ಒಂದು ಕಡೆ ಓದಿರೋ ಒಂದಿದು. ಅಂದರೆ ಮೀನಿಂಗ್ ಏನು ಅಂತಂದರೆ, ನಾವು ನಮ್ಮಿಂದ ಆಗುವಂಥ ಸಹಾಯವನ್ನು ಎಲ್ಲ ರೈತ ಬಾಂಧವರಿಗೆ ಮಾಡೋಣ, ಎಲ್ಲರನ್ನ ಆತ್ಮನಿರ್ಭರರನ್ನಾಗಿ ಮಾಡೋಣ ಅಂತ ಹೇಳ್ತಾ ಖುಷಿಯಾಗಿರಿ, ನಗ್ತಾ ಇರಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.